ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ಮುಂಜಾನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಮುಂಜಾನೆ 6:30ಗೆಲ್ಲ ಎದ್ದಿದ್ದೆ. 6:30ಗೆ ಎದ್ದು ಹೊರಗೆಲ್ಲ ಕಸ ಹುಡುಗಿ ಅಂಗಳಕ್ಕೆ ರಂಗೋಲಿ ಎಲ್ಲ ಹಾಕಿದ್ರು ನಮ್ಮವ್ವಾರು. ಈಗ ನಾನು ಡೈರೆಕ್ಟ್ ಅಡುಗೆ ಕೆಲಸನೇ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಜಲ್ದಿನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಅದಕ್ಕೆ ಕಟ್ಟೆ ಎಲ್ಲ ನೀಟ್ಗೆ ಒರೆಸ್ಕೊಂಡು ಈಗ ಅಡುಗೆನೇ ಚಾಲೂ ಮಾಡೀನಿ. ಇವತ್ತು ಏನು ಸ್ಪೆಷಲ್ ಮಾಡತ್ತೀನಿ ಅಂದ್ರೆ ಹೋಳ್ಗೆ ಮಾಡತ್ತೀನಿ. ಅದಕ್ಕೆ ಹೋಳ್ಗೆ ಮಾಡೋಕೆ ಸ್ವಲ್ಪ ಜಲ್ದಿನೇ ಪಟ್ ಬ್ಯಾಳೆ ಎಲ್ಲನೂ ಹಾಕಬೇಕು. ಇವತ್ತು ಯಾಕಪ್ಪ ಹೋಳ್ಗೆ ಮಾಡತ್ತೀನಿ ಅಂದ್ರೆ ನಮ್ಮಕ್ಕ ಬೆಂಗ್ಳೂರಿಗೆ ಹೋಗೋಕ್ಕಿದ್ಲು. ಅದಕ್ಕೆ ಅವಳು ಹೋಳ್ಗೆ ತಿಂದ್ಬಿಟ್ಟು ಹೋಗಲಿ ಅಂತ ಜಲ್ದಿನೇ ಎದ್ಬಿಟ್ಟು ಮಾಡತ್ತಿದ್ದೆ ನೋಡ್ರಿ. ಅದಕ್ಕೆ ಬ್ಯಾಳೆ ಎಲ್ಲನೂ ತೊಗೊಂಡು ಕ್ಲೀನ್ ಮಾಡಿಕೊಂಡು, ಇದು ಮನ್ಯಾಗೆ ಒಡೆದಿರೋ ಬ್ಯಾಳೆ, ನಮ್ಮ ಹೊಲದಾಗೆ ಬೆಳೆದಿರೋದು. ಅದಕ್ಕೆ ಸ್ವಲ್ಪ ಎಲ್ಲ ಹೊಲಸೆಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕಿದೆ. ನಾನು ಕುಕ್ಕರ್ಗೆ ಹಾಕಲ್ಲ ಜಾಸ್ತಿ, ಬೊಗಣಿ ಒಳಗೆ ಕುದಿಸೋದು. ಯಾಕಪ್ಪ ಅಂದರೆ ಇವತ್ತು ಜಲ್ದಿ ಅರ್ಜೆಂಟಾಗಿ ಮಾಡಬೇಕಿತ್ತಲ್ಲ, ಅದಕ್ಕೆ ಜಲ್ದಿನೇ ಕುಕ್ಕರ್ನೇ ಹಾಕಿಬಿಟ್ಟೆ ನೋಡ್ರಿ. ಅದಕ್ಕೆ ಈಗ ಫಸ್ಟ್ ಬ್ಯಾಳಿನ ಕುಕ್ಕರ್ಗೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಅದೊಂದು 4 ವಿಜಲ್ ಬರಲಿ. ಅದಕ್ಕೆ ಅದು ವಿಜಲ್ಗೆ ಹೋಗೋ ತನಕನೂ ಹಿಟ್ಟು ನಾದ್ಕೋಬೇಕಂತ ಹೇಳಿ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಜಾಸ್ತಿ ಗಟ್ಟಿ ಆಗಬಾರ್ದು, ಸಾಫ್ಟಾಗಿರ್ಬೇಕು ಅದು ಹಿಟ್ಟು. ಅದಕ್ಕೆ ಹಿಟ್ಟೆಲ್ಲನೂ ನಾದಿ ಇಟ್ಕೋತೀನಿ. ಈಗ ಇವತ್ತು ಡಬ್ಬಿಗೂ ಇದನ್ನೇ ಕಟ್ಟಬೇಕು. ಅದಕ್ಕೆ 9 ಗಂಟೆ ಅನ್ನೋಷ್ಟಲೇ ಎಲ್ಲ ಅಡುಗೆನೂ ಆಗ್ಬೇಕು ನೋಡ್ರಿ. ಅದಕ್ಕೆ ಜಲ್ದಿನೇ ಮಾಡತ್ತಿದ್ದೆ. ಎದ್ಬಿಟ್ಟು ಮೊದಲು ಅಡುಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇನ್ನೂ ಜಳಕನೂ ಮಾಡಿರಲಿಲ್ಲ. ಅದಕ್ಕೆ ಫಸ್ಟ್ ಬೇಳೆ ಹಾಕಿಬಿಟ್ಟು ಹಿಟ್ಟು ನಾದಿನೂ ಇಟ್ಟೆ. ಹಿಟ್ಟು ನೆನಿಬೇಕದು, ಜಾಸ್ತಿ ಹೊತ್ತಿಟ್ಟಷ್ಟು ಚಲೋದಕ್ಕೆ ನೆನೀತದ. ಅದಕ್ಕೆ ಹಿಟ್ಟೆಲ್ಲನೂ ನೆನೆತನ ಸ್ವಲ್ಪ ಬೆಲ್ಲನೂ ಜಜ್ಜಿಟ್ಕೋತೀನಿ. ಎಲ್ಲೂ ಮಿಸ್ಸೇ ಇಲ್ಲ, ಗ್ಯಾಪೇ ಕೊಡಲಿಲ್ಲ ಕೆಲಸಕ್ಕೆ. ಹಂಗೆ ಪಟ್ ಅಂತ ಎಲ್ಲನೂ ಮಾಡಿದೆ. ಬೆಲ್ಲನೂ ಜಜ್ಜಿ ಸೈಡಿಗೆ ಇಟ್ಕೊಂಡ್ಬಿಟ್ಟು ಈಗ ಸಾರಿಗೆ ಬೆಳ್ಳುಳ್ಳಿ ಸೋಸ್ಕೊಳತ್ತೀನಿ. ಬೆಳ್ಳುಳ್ಳಿ ಸೋಸ್ಕೊಂಡು ಸಾರಿಗೆ ಜಾಸ್ತಿ ಬೆಳ್ಳುಳ್ಳಿ ಬೇಕಲ್ಲ, ಅದಕ್ಕೆ ಬೇಳೆ ಕುದಿಯೋತನ ಅಂಥೇಳಿ ಬೆಳ್ಳುಳ್ಳಿ ಸೋಸ್ಕೊಂಡೆ, ಹಿಟ್ಟು ನಾದ್ಕೊಂಡೆ ಮತ್ತು ಬೆಲ್ಲನೂ ಜಜ್ಜಿ ಇಟ್ಕೊಂಡಿನಿ. ಹಾಗೆ ಈಗ 4 ವಿಜಲ್ಲ ಕೂಗ್ದು ಅದಕ್ಕೆ ಬಂದ್ ಮಾಡಿಬಿಟ್ಟೆ ಕುಕ್ಕರು. ಈಗ ಕುಕ್ಕರ್ ಬಂದ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡಿದ್ನೆಲ್ಲ ಈಗ ಫ್ರಿಜ್ ಒಳಗೆ ಸ್ವಲ್ಪ ಕೊಬ್ಬರಿ ಇತ್ತು. ಇದು ಬ್ಯಾಳೆ ಕಟ್ಟು ಬರುತ್ತಲ್ಲ, ಅದನ್ನೇ ಕಟ್ಟಿನ ಸಾರು ಮಾಡೋಕ್ಕೆ. ಇಲ್ಲಿ ನಾವು ನಮ್ಮ ಕಡೆ ಕಟ್ಟಿನ ಸಾರು ಅಂತೀವಿ, ಇದಕ್ಕೆ ಒಬ್ಬಟ್ಟು ಸಾರನೂ ಅಂತಾರೆ. ಅದನ್ನು ಮಾಡೋಕ್ಕೆ ಹಸಿ ಕೊಬ್ಬರಿನೇ ಬೇಕು. ಅದಕ್ಕೆ ಹಸಿ ಕೊಬ್ಬರಿ ತೊಗೊಂಡು ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳತ್ತೀನಿ. ಅದನ್ನೆಲ್ಲನೂ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಅರ್ಧ ಕೊಬ್ಬರಿ ತೊಗೊಂಡು ಕಟ್ ಮಾಡಿಬಿಟ್ಟು ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಇದನ್ನೆಲ್ಲನೂ ಸ್ವಲ್ಪ ತೊಳೆದ್ಬಿಟ್ಟು ಇದನ್ನು ಜಜ್ಕೋಬೇಕು. ಕಲ್ಲೊಳಗೆ ಜಜ್ಕೋಬೋದು ಅಥವಾ ಮಿಕ್ಸಿ ಒಳಗೆ ತರಿ ರುಬ್ಕೋಬೇಕು. ನನಗೆ ಜಜ್ಜಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಇದನ್ನು ಮಿಕ್ಸಿ ಒಳಗೆ ಹಾಕಿಬಿಟ್ಟೆ ನಾನು. ಇದನ್ನೆಲ್ಲ ನೀಟ್ಗೆ ಕೊಬ್ಬರಿ ಮತ್ತು ಕೊತ್ತಂಬರಿ ಎರಡೂ ನೀಟ್ಗೆ ತೊಳ್ಕೊಂಬಿಟ್ಟು ಇದನ್ನು ಮಿಕ್ಸಿ ಒಳಗೆ ಹಾಕ್ಕೋಬೇಕು. ಅಷ್ಟರೊಳಗೆ ಬ್ಯಾಳೆನೂ ಕುದ್ದಿತ್ತಲ್ಲ, ಅದನ್ನು ತೆಗಿಬೇಕು. ಜಾಸ್ತಿ ಹೊತ್ತು ಹಂಗೆ ಇಟ್ಟರೆ ತೀರಾ ಸಾಫ್ಟ್ ಆಗಿಬಿಡ್ತಾವೆ ಬ್ಯಾಳೆ. ಚಲೋತ್ತಿಗೆ ಕುದ್ದಿದ್ದು, ಕರೆಕ್ಟಾಗಿ ಕುದ್ದಿದ್ದು ಬ್ಯಾಳೆ ಎಲ್ಲನೂ ಇದನ್ನು ಸೋಸ್ಕೋಬೇಕು. ಅದಕ್ಕೆ ತೆಳಗೆ ತೆಗೆದಿಟ್ಕೊಂಡು ಸ್ವಲ್ಪ ಇದಕ್ಕೆ ಬಿಸಿನೀರು ಹಾಕಬೇಕು. ತಣ್ಣೀರು ಹಾಕಬಾರ್ದು ಇದಕ್ಕೆ ಮೇಲೆ ಹಾಕಕ್ಕೆ. ಅದಕ್ಕೆ ಬಿಸಿನೀರು ಇಟ್ಕೊಂಡೆ, ಬಿಸಿ ಮಾಡ್ಕೊಳಕ್ಕೆ ನೀರು ಇಟ್ಕೊಂಡ್ಬಿಟ್ಟು ಇದನ್ನು ಬ್ಯಾಳೆನೂ ಸೋಸ್ಕೊಂಡು, ಬ್ಯಾಳೆ ಎಲ್ಲ ಸೋಸ್ಕೊಂಡು ನೀರೆಲ್ಲ ಕೆಳಗೆ ಬೀಳ್ತಾವೆ. ಈಗ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡೋದು. ಕುಕ್ಕರ್ ಒಳಗೆ ಹಾಕಿದ್ರೆ ಜಾಸ್ತಿ ಕಟ್ ಬರೋಲ್ಲ, ಅದಕ್ಕೆ ನಾನು ಜಾಸ್ತಿ ಕುಕ್ಕರ್ನ ಹಾಕೋದಿಲ್ಲ. ಇದೇ ಫಸ್ಟ್ ಟೈಮ್ ಹಾಕಿರೋದು. ಅದಕ್ಕೆ ಸ್ವಲ್ಪ ಕಟ್ ಬಂದಿತ್ತು. ಅದಕ್ಕೆ ಸ್ವಲ್ಪ ಬ್ಯಾಳೆನೂ ಎಕ್ಸ್ಟ್ರಾ ತೆಗೆದೆ. ಈಗ ಎಲ್ಲನೂ ನೀರು ಪೂರ್ತಿನೂ ಬಸಿಬೇಕು, ನೀರು ಇರಬಾರ್ದು ಬ್ಯಾಳೆ ಒಳಗೆ. ಅದಕ್ಕೆ ಬ್ಯಾಳೆ ನೀರೆಲ್ಲನೂ ಹೋಗೋ ತನಕನೂ ಇದು ಕೊತ್ತಂಬರಿ ಮತ್ತು ಕೊಬ್ಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ತರಿಯಾಗಿ ರುಬ್ಕೊಂಬರ್ಬೇಕು. ಅದಕ್ಕೆ ಮಿಕ್ಸಿಗೆ ಹಾಕಿದೆ. ಇದನ್ನು ಹಾಕ್ಬಿಟ್ಟು ಈಗ ಬೇಳೆ ಐತಲ್ಲ ಅದನ್ನು ಬೆಲ್ಲ ಕೂಡಿಸ್ಕೋಬೇಕು. ಈಗ ಕಟ್ ಸ್ವಲ್ಪ ಬಂದಿತ್ತಲ್ಲ, ಭಾಳ ತಿಳಿ ಆಗಿಬಿಡ್ತು ಸಾಂಬಾರು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಬ್ಯಾಳೆನ ತೆಗೆದ್ಬಿಟ್ಟು ಇದನ್ನು ಅದೇ ಕಟ್ಟೊಳಗೆ ಸ್ವಲ್ಪ ಅರೆದು ಬಿಟ್ಟು ಹಾಕ್ತೀನಿ.
ಈಗ ಬ್ಯಾಳಿಗೆ ಬೆಲ್ಲನೂ ಸೇರಿಸ್ಕೋಬೇಕು. ಒಂದು ಅರ್ಧ ಕೆ ಜಿಯಷ್ಟು ಬ್ಯಾಳಿ ಇರ್ಬೋದು, ಅದಕ್ಕೆ ಒಂದು ಅರ್ಧ ಕೆ ಜಿ ಬೆಲ್ಲನೂ ಜಜ್ಜಿಬಿಟ್ಟು ಅದನ್ನು ಹಾಕಿದೆ. ಬೆಲ್ಲ ಹಾಕಿಬಿಟ್ಟು ಇದು ಚಲೋ ಹೊತ್ತಿಗೆ ಕುದಿಬೇಕು. ಬೆಲ್ಲ ಎಲ್ಲನೂ ಚಲೋ ಹೊತ್ತಿಗೆ ಮಿಕ್ಸ್ ಆಗಿ ಅದೆಲ್ಲ ಬೆಲ್ಲ ಕರಗಿ ಇದೆಲ್ಲ ಗಟ್ಟಿ ಆಗ್ಬೇಕು ನೋಡ್ರಿ, ಹಂಗೆ ಕುದಿಬೇಕು. ಅದನ್ನು ಕುದಿಯಾಕೆ ಇಟ್ಬಿಟ್ಟು ಇಲ್ಲಿ ಬ್ಯಾಳಿ ತೆಗ್ದಿದ್ನೆಲ್ಲ ಅದು ಕಟ್ಟಿನ ಸಾರು ತಿಳಿ ಆಗತ್ತಂತ ಹೇಳಿ ಬರೀ ಬ್ಯಾಳಿನ ಸ್ವಲ್ಪ ಅರೆದ್ಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರ್ತೈತಿ ಅಂತ. ಇದು ಸಣ್ಣಗೆ ಆಗಿತ್ತಲ್ಲ ಅದನ್ನು ಸಾರೊಳಗೇ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಈ ನೀರನ್ನ ಕುದಿಸಾಕಿಡಬೇಕು. ಈ ಕಟ್ಟು ಕುದಿಬೇಕು ಚಲೋ ಹೊತ್ತಿಗೆ ಉಪ್ಪು ಮತ್ತು ಅರಿಶಿನದೊಳಗೆ. ಇದು ಚಲೋ ಹೊತ್ತಿಗೆ ಕುದಿಯೋ ತನಕ ಇದು ಹೂರ್ಣನೂ ರೆಡಿ ಆಗಕ್ಕೆ ಬಂದಿತ್ತು, ಸ್ವಲ್ಪ ಗಟ್ಟಿಯಾಗಿತ್ತು. ಅದಕ್ಕೆ ಒಂದು 4 ಏಲಕ್ಕಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತಿ. ಅದಕ್ಕೆ ಈ ಏಲಕ್ಕಿನ ಕೊಟ್ಬಿಟ್ಟು ಅದರೊಳಗೆ ಹಾಕಿ ಇನ್ನೂ ಸ್ವಲ್ಪ ಗಟ್ಟಿ ಆಗೋ ತನಕ ಇದು ಕುದಿಬೇಕು ನೋಡ್ರಿ. ಗಟ್ಟಿ ಆಗಿದ್ರೆ ಹೂರ್ಣ ಚೆಂದಿಗೆ ಅರ್ಯಾಕೆ ಬರ್ತೈತಿ, ಅಳಸಾದ್ರೆ ಚಲೋ ಆಗಲ್ಲ ಹೋಳ್ಗೆ. ಅದಕ್ಕೆ ಇದು ಗಟ್ಟಿ ಆಗೋ ತನಕ ಕುದಿಸ್ತೀನಿ. ಈಗ ಹೂರ್ಣನೂ ಪೂರ್ತಿ ಕುದಿಯಾಕೆ ಬಂದೈತಿ. ಅದಕ್ಕೆ ಅಕ್ಕಿ ಹಾಕಿಬಿಟ್ಟು ಇನ್ನೊಂದು ಒಲೆ ಮೇಲೆ ಇಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಕುದ್ಬಿಟ್ರೆ ಅದು ರೆಡಿ ಆಗ್ತದೆ ಹೂರ್ಣ. ಅದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಈಗ ಅನ್ನಕ್ಕೂ ಇಡಾತೀನಿ. ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಹೂರ್ಣ ಅರಿಬೇಕು. ಎಷ್ಟು ಜಲ್ದಿ ಮಾಡಿದ್ರು ಹೋಳಿಗೆ ಕೆಲಸ ಜಾಸ್ತಿನೇ ಇರ್ತೈತಿ. ಅದಕ್ಕೆ ಸ್ವಲ್ಪ ಜಲ್ದಿನೇ ಮಾಡಾತಿದ್ದೆ ನಾನು. ಒಂದು ಕಡೆ ಕಟ್ಟು ಮತ್ತೊಂದು ಕಡೆ ಅಕ್ಕಿ ಹಾಕಿದೆ. ಕಟ್ಟು ಕುದಿಸೋಕಿಟ್ಬಿಟ್ಟು ಈಗ ಅಕ್ಕಿನೂ ಹಾಕಿದೆ ನೋಡ್ರಿ. ಈಗ ಅವೆರಡು ಕುದಿಯೋಷ್ಟ್ರೊಳಗೆ ಹೂರ್ಣ ಹರ್ಕೋಬೇಕು. ಸ್ವಲ್ಪ ಇದು ಬಿಸಿ ಇದ್ದಾಗೆ ಹರಿದ್ರೆ ಜಲ್ಲಿನೇ ಸಣ್ಣ ಹಾಕದ. ಅದಕ್ಕೆ ಇದನ್ನು ಬಿಸಿ ಇದ್ದಾಗಲೇ ಅರಿಯಾತೀನಿ. ಒಂದು ಗ್ಲಾಸ್ ತಗೊಂಡು ಈ ಥರ ಹರಿದ್ಬಿಟ್ರೆ ಸಣ್ಣ ಆಗ್ತದೆ. ಮೊದಲೆಲ್ಲ ಕಲ್ಲೀಲಿ ಹರಿದು 2-3 ಸತಿ ಹರಿದ್ಮೇಲೆ ಸಣ್ಣ ಹಾಕಿತ್ತು. ಭಾಳ ಕಷ್ಟ ಇತ್ತು ಆವಾಗಲೆಲ್ಲ. ಈಗ ಎಲ್ಲ ಕೆಲಸನೂ ಮಾಡ್ಕೊಳಕ್ಕೆ ಈಸಿ ಆಗಿಬಿಡ್ತೈತಿ ನೋಡ್ರಿ. ಅಂಥವೆಲ್ಲ ಉಪಕರಣಗಳು ಅದಾವು. ಅಂದರೂ ಬೇಸರ ಆಕ್ಕದ ನಮ್ಗೆ ಈಗಿನವ್ರಿಗೆ ಮಾಡೋಕೆ. ಹೋಳ್ಗೆ ಮಾಡೋಕೆ ನನಗೆ ಇಷ್ಟನೇ, ಭಾಳ ಏನು ಕಷ್ಟ ಅನಿಸಲ್ಲ. ಹೋಳ್ಗೆ ಬರಲ್ಲ ಭಾಳ ಕಷ್ಟ ಅಂತಾರೆ, ನನಗೇನು ಹಂಗೆ ಅನಿಸಲ್ಲ, ಈಸಿನೇ. ಆದರೆ ಇನ್ನೊಬ್ರು ಯಾರಾದರೂ ಹೆಲ್ಪ್ ಮಾಡಿದ್ರೆ ಇನ್ನಷ್ಟು ಜಲ್ದಿ ಆಗ್ತದ. ಈಗ ಹೂರ್ಣ ಎಲ್ಲನೂ ನಾನು ಅರಿಯಾತೀನಿ. ಫಾಸ್ಟಿಗೆ ಅರಿದ್ಬಿಟ್ಟು ಇನ್ನು ಹೋಳ್ಗೆ ಮಾಡ್ಬೇಕು ನೋಡ್ರಿ. ಇದು ಸ್ವಲ್ಪ ಸಣ್ಣ ಆಗಬೇಕು, ಅದು ಅಲ್ಲಿವರೆಗೂ ಅರಿಬೇಕು. ಹೋಳ್ಗಿನ ಹಬ್ಬ ಹುಣ್ಣಿಮೆ ಒಳಗೆ ಇಷ್ಟೇ ಮಾಡಬೇಕು ಅಂತೇನಿಲ್ಲ. ನಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ, ಯಾರಾದರೂ ಗೆಸ್ಟ್ ಬಂದ್ರೆ ಹೋಳ್ಗೆ ಮಾಡಿ ಊಟ ಮಾಡ್ಸರ ಇಷ್ಟ ಆಗ್ತದವ್ರಿಗೂ. ಹಾಗೆ ನನ್ನ ಮಗಳು ಅರೆದು ಕೊಟ್ಲು, ನನಗೆ ಹೆಲ್ಪ್ ಮಾಡಿದ್ಲು. ಸ್ವಲ್ಪ ಅರೆದೆ ನಾನು, ಉಳ್ದಿದ್ದೆಲ್ಲನೂ ಅಕ್ಕಿನೇ ಅರೆದ್ಬಿಟ್ಲು. ನಾನು ಜಳಕ ಮಾಡಿ ಬರೋ ಅಷ್ಟರೊಳಗೆ ಅಷ್ಟು ಅರೆದು ಕೊಟ್ಟಿದ್ಲು ನೋಡ್ರಿ.
ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು. ಈಗ ಸಾರು ಮಾಡಬೇಕು, ಕಟ್ಟಿನ ಸಾರು. ಉಪ್ಪು ಮತ್ತು ಅರಿಶಿನ ಹಾಕಿ ಚಲೋತ್ಗೆ ಸ್ವಲ್ಪ ಗಟ್ಟಿ ಆಗಂಗೆ ಕುದಿಸ್ದೆ ನೋಡ್ರಿ. ಈಗ ಮಿಕ್ಸಿಗೆ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ತರಿಯಾಗಿ ರುಬ್ಕೊಂಬಂದೀನಿ. ಈಗ ಜೀರಿಗೆ, ಸಾಸ್ವೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದು ಹಾಕಿ ಮಿಕ್ಸಿ ಹಾಕ್ಕೊಂಡು ಬಂದಿದ್ವಲ್ಲ ಕೊತ್ತಂಬರಿ ಅದನ್ನು ಹಾಕ್ಬಿಟ್ಟು ಚಲೋತ್ಗೆ ಮಿಕ್ಸ್ ಮಾಡಬೇಕು. ಇದು ಚೆಂದಗೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಸ್ವಲ್ಪ ಖಾರ ಹಾಕಿಬಿಟ್ಟು ಇದನ್ನು ಒಗ್ಗರಣೆ ಹೊಡೆಯೋದು ನೋಡ್ರಿ. ಕಟ್ಟಿನ ಸಾರು ಅಂತೂ ಭಾಳ ಇಷ್ಟ ನನಗೆ. ಹೋಳಿಗೆ ಅಷ್ಟು ಇಷ್ಟ ಆಗಲ್ಲ, ಆದರೂ ಕಟ್ಟಿನ ಸಾರು ಸಲಮಾದರೂ ಹೋಳಿಗೆ ಮಾಡ್ಬೇಕು ಅನ್ಸುತ್ತೆ. 2 ದಿನ ಆದ್ರೂ ಇದನ್ನು ಸಾರು ಇಟ್ಕೊಂಡು ತಿಂತೀವಿ ನಾವು, ಅಷ್ಟು ಇಷ್ಟ ನಮ್ಗೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡೋದು ಕಟ್ಟಿನ ಸಾರು ಮಾಡಿದ್ರೆ. ಅದಕ್ಕೆ ಈಗ ಎಲ್ಲ ಒಗ್ಗರಣೆನೂ ಹಾಕಿಬಿಟ್ಟು ಸ್ವಲ್ಪ ಖಾರ ಹಾಕಿ ಈಗ ಅದನ್ನು ಒಗ್ಗರಣೆ ಹೊಡೆದ್ಬಿಟ್ರೆ ಆಯಿತು, ಕುದೀತೈತಿ. ಈಗ ಸಾರು ಎಲ್ಲ ರೆಡಿ ಆಯ್ತು ನೋಡ್ರಿ. ಅಷ್ಟು ಕುದಿಸ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಕುದಿಸ್ಬಿಟ್ರೆ ಸಾರು ರೆಡಿ ಆಗ್ತದೆ, ಟೇಸ್ಟ್ನೂ ಆಗ್ತದೆ. ಈಗ ಹೋಳಿಗೆಗೆ ಹೂರಣ ಮತ್ತು ಹಿಟ್ಟನ್ನು ಸ್ವಲ್ಪ ಸಾಫ್ಟಿಗೆ ಮಾಡಿಕೊಂಡು, ಹಿಟ್ಟು ಜಾಸ್ತಿ ಹೊತ್ತು ನೆನೆದ್ರೆ ಭಾಳ ಚೆಂದ ಆಕ್ಕ ಹೋಳಿಗೆ. ಅದಕ್ಕೆ ಹಿಟ್ಟೆಲ್ಲನೂ ಮೆತ್ತಗೆ ನಾದ್ಕೊಂಡ್ಬಿಟ್ಟು ಈಗ ಒಂದು ಅಚ್ಚು ಮಾಡ್ಕೊಂಡು ಅದರೊಳಗೆ ನಮಗೆ ಎಷ್ಟು ಬೇಕು ಅಷ್ಟು ಹೂರಣ ತುಂಬಿಕೊಂಡು ನೀಟಿಗೆ ಮಾಡ್ಕೊಳ್ಳೋದು. ಚಪಾತಿ ಯಾವ ಥರ ಮಾಡ್ತೀವೋ ಅದೇ ಥರ. ಈ ತಗಡೊಳಗೆ ಮಾಡಿದ್ರೇ ಈಸಿ ಅನಿಸ್ತೈತಿ, ಹಾಗೆ ಮಾಡೋಕ್ಕೆ ಬರಲ್ಲ ನನಗೆ, ಹಾಗೆ ಯಾವಾಗೂ ಮಾಡಿಲ್ಲ. ಅದಕ್ಕೆ ನಾ ಈ ಹೋಳಿಗೆ ತಗಡ ಮೇಲೆ ಮಾಡೋದು. ಭಾಳ ಈಸಿ ಅನಿಸ್ತೈತಿ. ಚಪಾತಿ ರೊಟ್ಟಿಗಿಂತ ಸ್ಪೀಡಾಗಿ ಮಾಡ್ಬೋದು ಅನಿಸ್ತೈತಿ ನನಗಂತೂ. ಹೋಳಿಗೆ ಕಷ್ಟ ಅನಿಸಲ್ಲ, ಸ್ಪೀಡಾಗಿ ಪಟ್ ಅಂತ ಹೋಳಿಗೆ ಮಾಡಿದೆ ನೋಡ್ರಿ. ಹೋಳ್ಗಿನೇ ಎಲ್ಲರೂ ಊಟ ಮಾಡಿದ್ರು, ಹಾಗೆ ಕಟ್ಕೊಂಡು ಹೋದರು. ಡಬ್ಬಿಗೂ ಇವೇ ಹಾಕಿಬಿಟ್ಟು ಅವ್ರಿಗೆಲ್ಲ ಊಟ ಮಾಡಿಸಿ ಅಷ್ಟೆಲ್ಲನೂ ಆಯ್ತು. ಬೆಳಗ್ಗೆನೇ 1-2 ಗಂಟೆ ಒಳಗೆ ಹೋಳಿಗೆ ಊಟ ರೆಡಿನೇ ಆಯ್ತು ನೋಡ್ರಿ. ನಮ್ಮ ಕಡೆ ಎಲ್ಲ ಹೀಗೆ ದೊಡ್ಡ ಹೋಳಿಗೆ ಮಾಡ್ತೀವಿ ನೋಡ್ರಿ. ನಾವಂತೂ ಸಣ್ಣ ಮಾಡಲ್ಲ, ಸಣ್ಣ ಇಷ್ಟ ಆಗಲ್ಲ ನಮ್ಮ ಕಡೆ. ಚಪಾತಿನೂ ದೊಡ್ಡದಾಗಿರ್ಬೇಕು, ಹೋಳ್ಗಿನೂ ದೊಡ್ಡದಾಗಿರ್ಬೇಕು. ಅದಕ್ಕೆ ದೊಡ್ಡ ಅಚ್ಚು ಹಿಡ್ಕೊಂಡು ಜಾಸ್ತಿ ಹೂರಣ ಹಾಕ್ಬಿಟ್ಟು 1-2 ಹೋಳ್ಗೆ ತಿನ್ನೋಷ್ಟು ಸಾಕಾಗಿಬಿಡುತ್ತೆ. ಆ ಥರ ಮಾಡ್ತೀವಿ ನಾವು. ಹೋಳ್ಗೆ ಮಾತ್ರ ಸೂಪರಾಗಿ ಬಂದಿದೆ ನೋಡ್ರಿ. ನಿಮಗೆಲ್ಲ ಯಾರಿಗೆ ಹೋಳಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈಗ ಎಲ್ಲ ಹೋಳ್ಗಿನೂ ಈ ಥರ ಅಚ್ಚು ಮಾಡ್ಕೊಂಡು ಒಳಗೆ ತುಂಬಿಬಿಟ್ಟು ಎಕ್ಸ್ಟ್ರಾ ಹಿಟ್ಟು ಏನಾರ ಇತ್ತಂದ್ರೆ ಅದನ್ನು ಎಕ್ಸ್ಟ್ರಾ ತೆಗೆದು ಒಗೆದ್ಬಿಟ್ಟು ಅದನ್ನು ಹೋಳಿಗೆ ಮಾಡೋದು ನೋಡ್ರಿ. ಜಾಸ್ತಿ ಹಿಟ್ಟಿದ್ರೆ ಸೈಡಿಗೆಲ್ಲನೂ ಸ್ವಲ್ಪ ದಪ್ಪಾಗಿ ಹಿಟ್ಟು ಉಳಿದು ಬಿಡ್ತೈತಿ. ಅದಕ್ಕೆ ಹಿಟ್ಟು ಉಳಿಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟು ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ತೆಗೆದು ಬಿಡಬೇಕು. ಈ ಥರ ಹೋಳಿಗೆ ಮಾಡಿದ್ವಿ ನೋಡ್ರಿ. ಎಲ್ಲ ಹೋಳ್ಗಿನೂ ಆಯ್ತು ನೋಡ್ರಿ. ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ನಾನು ಕೈಯೆಲ್ಲ ತೊಳ್ಕೊಂಡೆ. ಈಗ ಎಲ್ಲ ಅಡುಗೆ ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಡಬ್ಬಿ ಕಟ್ಟಿ ಕಳಿಸೋದು ಆಯಿತು, ಎಲ್ಲನೂ ಆಯ್ತು ನೋಡ್ರಿ. ಈಗ ನಾನು ಊಟ ಮಾಡಬೇಕು. ಹಾಗೆ ನಮ್ಮ ಅಕ್ಕಗೂ ಊಟ ಹಾಕಿಕೊಟ್ಟೆ. ಊಟ ಮಾಡಿದ್ಲವಳು. ಊಟ ಮಾಡಿಬಿಟ್ಟು ಇನ್ನು ಊರಿಗೆ ಹೋಗ್ಬೇಕು ನೋಡ್ರಿ. ಊರಿಗೆ ಹೋಗಬೇಕು. ಅದಕ್ಕೆ ಅಕ್ಕಿಗೆ ಮೊದಲು ಊಟ ಉಣಿಸ್ಬಿಟ್ಟು ನಾನು ಆಮೇಲೆ ಊಟ ಉಣ್ತೀನಿ. ಅದಕ್ಕೆ ನಮ್ಮ ಅಕ್ಕಗೆ ಹಾಕಿಕೊಡತ್ತಿದ್ದೆ ನಾನು. ಹಾಕಿಕೊಟ್ಬಿಟ್ಟು ನಾನು ಆಮೇಲೆ ಉಣ್ತೀನಿ. ಊಟ ಮಾಡಿ ಹೊಂಟೆ ಬಿಟ್ಲಕ್ಕೆ ರೆಡಿ ಆಗಿದ್ಲು. ನಾನೆಲ್ಲ ಅಡುಗೆ ಮಾಡಿ ಬರೋಷ್ಟ್ರೊಳಗೆ ಅಕ್ಕಿ ರೆಡಿ ಆಗಿದ್ಲು.
2 ತಿಂಗಳಾಯ್ತು ನಮ್ಮಕ್ಕ ಬಂದು. ಈಗ ಹೊಂಟಾಳ. ಭಾಳ ಬೇಜಾರಾಗತೈತಿ. ದಿನ ನನ್ನ ಜೊತೆ ಇರ್ತಿದ್ಲು ಮನೆಯೊಳಗೆ. ಮಧ್ಯಾಹ್ನ ಒಬ್ಬಳೇ ಆಗ್ತೀನಲ್ಲ ನನ್ನ ಜೊತೆ. ಕಂಪ್ನಿ ಇದ್ಲು. ಆದರೆ ಈಗ ಮಿಸ್ ಮಾಡ್ಕೋತೀನಿ ನಮ್ಮ ಅಕ್ಕನ ಜಾಸ್ತಿ. ಈಗ ಬೆಂಗ್ಳೂರಿಗೆ ಹೋದ್ಲಂದ್ರೆ ಒಂದು 4-5 ತಿಂಗಳು ಬರೋದಿಲ್ಲ. ಬ್ಯಾಗ್ ರೆಡಿ ಮಾಡ್ಕೊಂಡು ಆಕಿ ಹೊಂಟಾಳ ನೋಡ್ರಿ. ಈಗ ಬೆಂಗ್ಳೂರಿಗೆ ಹೋದರೆ ನಾನು ಮನೆ ಒಬ್ಬಳೇ ಇರೋದು ಚಂತನ. ದಿನ ಪೂರ್ತಿ ಒಬ್ಬಾಕಿ ಇರಬೇಕು. ಈಗ ಬಾಗಿಲೆಲ್ಲನೂ ಹಾಕ್ಬಿಟ್ಟು ಇವ್ರು ನಮ್ಮ ಅಜ್ಜಿನೂ ಕಳ್ಸಕ್ಕೆ ಬಂದಿದ್ದರು. ಅದಕ್ಕೆ ಚಾವಿ ಹಾಕ್ಬಿಟ್ಟು ನನ್ನ ಕೈಯಾಗ ಕೊಟ್ಟು ಆಮೇಲೆ ಆಕಿನೂ ಹೊಂಟ್ಲು ಊರಿಗೆ. ಅಕ್ಕಿ ಊರಿಗೆ ಹೋದ್ಮೇಲೆ ನಾ ಊಟ ಮಾಡಿದೆ. ಊಟ ಮಾಡಕ್ಕೆ ಕೂತೀನಿ ನೋಡ್ರಿ. ನಮ್ಮ ಅಕ್ಕ ಹೋದ್ಲು. ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಹೋಗಾಗ. ಇದ್ದಾಗ ಎಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಆಮೇಲೆ ಹೋದ್ಮೇಲೆ ಬೇಜಾರಾಕ್ಕದ. ಇಲ್ಲೇ ಸಮೀಪಿದ್ರೆ ಅವಾಗವಾಗ ಬರ್ತಿರ್ಬೋದು. ಆದರೆ ದೂರ ಹೋಗ್ತಾಳಲ್ಲ, ಅದಕ್ಕೆ ಜಲ್ದಿ ಬರೋಕ್ಕಾಗಲ್ಲ ಅಂಥೇಳಿ ಬೇಜಾರಾಕ್ಕದ. ಈಗ ಕಳಿಸ್ಬಿಟ್ಟು ನಾನು ಊಟ ಮಾಡತ್ತೀನಿ ಹೋಳ್ಗೆ ಮತ್ತು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಹೋಳ್ಗೆ ಹಪ್ಪಳ ಎಲ್ಲನೂ ಕರೆದಿದ್ದೆ. ಅದನ್ನೆಲ್ಲನೂ ಹಾಕ್ಕೊಂಡು ತಿಂದು ಸ್ವಲ್ಪ ಮಲ್ಕೊಂಡೆ. ಇಷ್ಟೆಲ್ಲ ಹೋಳ್ಗೆ ಸಾರು ಅನ್ನ ಎಲ್ಲ ಮಾಡುವಷ್ಟರೊಳಗೆ ರಗಡೆ ಆಗಿ ಹೋಗಿತ್ತು. ಅದಕ್ಕೆ ಚಂತನ ಸುಸ್ತಾಗಿತ್ತು ಅಂತ ಹೇಳಿ ಏನೂ ಮಾಡಲಿಲ್ಲ. ಆಮೇಲೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ಈಗ ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಸಂಜೆಯಿಂದ ಇದು ಸಂಜೆ ಬ್ಲಾಗ್. ಸಂಜೆಗೆ ಮಲ್ಕೊಂಡು ಎದ್ಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಏನು ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದ್ದೆ. ನಮ್ಮ ಅಜ್ಜಿ ಹತ್ರ ಸ್ವಲ್ಪ ಕೂತ್ಕೊಂಡು ಮಾತಾಡಿದೆ ನೋಡ್ರಿ. ನನಗೆ ದಿನ ಚಂತನ ಒಬ್ಬಳೇ ಕೂತಿರ್ತೀನಿ. ಸಂಜೆ ಸ್ವಲ್ಪ ಹೊತ್ತು ಅಜ್ಜಿರ ಮನೆ ಬಳಿ ಹೋಗಿ ಸ್ವಲ್ಪ ತಿರುಗಾಡಿ ನಮ್ಮ ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತು ಆಮೇಲೆ ಬರ್ತೀನಿ. ಇದು ಡೈಲಿ ರೂಟೀನ್ ಇದೇ ಥರ ಆಗ್ಬಿಟ್ಟೈತೆ ನಂದು. ಚಂತನ ಮನೆಯೊಳಗೆ ಕೂತು ಕಾಲೆಲ್ಲ ಬೇನಾಗಿರ್ತಾವಲ್ಲ, ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಕೂತು ನಮ್ಮ ಆಯಿ ಜೊತೆ ಮಾತಾಡಿ ಬರ್ತೀನಿ. ಇಲ್ಲಿ ಆಡದಾವು ಮತ್ತು ನಾಯಿ ಬೆಕ್ಕು ಎಲ್ಲ ಅದ ನೋಡ್ರಿ ನಮ್ಮ ಅಜ್ಜಿ ಮನೆಯೊಳಗಂತೂ. ಅವೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಕೂತು ಮಾತಾಡಿ ಆಮೇಲೆ ನಮ್ಮ ಮನೆಗೆ ಬರ್ತೀನಿ. ಆಮೇಲೆ ಸಂಜೆ ಅಡುಗೆ ಮಾಡೋದು ಇದೇ ಥರ ನಂದು ಡೈಲಿ ರೂಟೀನು ಇದೇ ಥರ ಇರ್ತೈತೆ ನೋಡ್ರಿ. ಸಂಜೆ 1 ಟೈಮ್ ಆದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಬರ್ತೀನಿ. ಇದೇ ಥರ ಇರ್ತೈತಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.